ಸರ್ಕಾರಿ ಬಸ್ಗಳ ಮುಷ್ಕರದಿಂದಾಗಿ ರಾಜ್ಯದ ಹಲವು ಭಾಗಗಳಲ್ಲಿ ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಬೆಳಗ್ಗೆ ಬಸ್ ನಿಲ್ದಾಣಕ್ಕೆ ಬಂದವರು ಬಸ್ ಸಿಗದೆ ಒದ್ದಾಡ್ತಿದ್ದಾರೆ. ಖಾಸಗಿ ಬಸ್ಗಳ ವ್ಯವಸ್ಥೆ ಆದರೂ ಕೂಡ ಸೂಕ್ತ ರೀತಿಯಲ್ಲಿ ಬಸ್ಗಳು ಸಿಗದೇ ಇರೋದ್ರಿಂದ 1 to 2 ಹಣವನ್ನ ಕೇಳ್ತಾ ಇರೋದ್ರಿಂದ ಜನ ಪರದಾಡುವಂತಹ ಪರಿಸ್ಥಿತಿ. ಹುಬ್ಳಿನಲ್ಲಿ ಯಾವ ರೀತಿಯಾದಂತಹ ಸಿಚುವೇಶನ್ ಇದೆ? ನಮ್ಮ ಪ್ರತಿನಿಧಿ ಪ್ರಕಾಶ್ ನೂಲ್ವಿ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಪ್ರಕಾಶ್, ಏನ್ ಸಿಚುವೇಶನ್ ಇದೆ? ಬಸ್ಗಳ ಓಡಾಟ ಇದೆಯೋ ಇಲ್ವೋ ಅಥವಾ ಪರ್ಯಾಯ ವ್ಯವಸ್ಥೆಯನ್ನೇನಾದ್ರೂ ಆ ಭಾಗದಲ್ಲಿ ಮಾಡಲಾಗಿದೆಯಾ? ಹೇಗೆ? ವಿದ್ಯಾ, ಹುಬ್ಬಳ್ಳಿ ವಾಣಿಜ್ಯ ನಗರಿ, ಆ ಕಡೆ ಧಾರವಾಡ ವಿದ್ಯಾಕಾಶಿ ಅಂತ ಪ್ರಸಿದ್ಧ ಆಗಿರುವಂಥದ್ದು. ಇಲ್ಲಿಗೆ ವ್ಯಾಪಾರ ವಹಿವಾಟಿಗಾಗಿ ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಜನ ಬರ್ತಾರೆ. ಇನ್ನು ಧಾರವಾಡಕ್ಕೆ, ಹುಬ್ಬಳ್ಳಿಗೆ ಎಜುಕೇಷನ್ ಹಬ್ ಅನ್ನೋ ಕಾರಣಕ್ಕಾಗಿ ಬೇರೆ ಬೇರೆ ಜಿಲ್ಲೆಗಳಿಂದನೂ ಬೇರೆ ಬೇರೆ ತಾಲೂಕುಗಳಿಂದನೂ ಇಲ್ಲಿಗೆ ವಿದ್ಯಾರ್ಥಿಗಳು ಬರುವಂಥದ್ದು. ಆದರೆ ಇವತ್ತು ಅವ್ರಿಗೆಲ್ರಿಗೂ ಕೂಡ ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಗೊತ್ತಿರುವಂಥದ್ದು KSRTC ನೌಕರರ ಮುಷ್ಕರ. ನಾನೀಗ ನಿಂತಿರೋದು ಹುಬ್ಬಳ್ಳಿ ಧಾರವಾಡ ಮಧ್ಯದಲ್ಲಿರುವಂಥ BRTS ಲೈನ್. ಇದು ಈ BRTS ಲೈನು ಇಲ್ಲಿ ಎಡಬಿಡದೆ ಪ್ರತಿ 2 ನಿಮಿಷಕ್ಕೊಂದು 5 ನಿಮಿಷಕ್ಕೊಂದು ಇಲ್ಲಿ BRTS ಬಸ್ಗಳು ಸಂಚಾರ ಮಾಡ್ತಿದ್ವು, ಚಿಗರಿ ಬಸ್ಗಳು ಸಂಚಾರ ಮಾಡ್ತಾ ಇದ್ವು. ಆದರೆ ಇವತ್ತು ಒಂದೇ ಒಂದು ಚಿಗರಿ ಬಸ್ಗಳು ಕೂಡ ಸಂಚಾರ ಮಾಡಿಲ್ಲ. ಒಟ್ಟು ಈ NWKSRTC ವಾಯವ್ಯ ರಸ್ತೆ ಸಾರಿಗೆ ಸಂಸ್ಥೆ ಏನಿದೆ, ಈ ವಾಯವ್ಯ ರಸ್ತೆ ಸಾರಿಗೆ ಸಂಸ್ಥೆ 7 ಜಿಲ್ಲೆಗಳಲ್ಲಿ ಕಾರ್ಯಾಚರಣೆ ನಡೆಸುತ್ತೆ. 7 ಜಿಲ್ಲೆಗಳಲ್ಲಿ 8 ಡಿವಿಷನ್ಗಳಲ್ಲಿ ಕಾರ್ಯಾಚರಣೆ ಇದೆ. ಒಟ್ಟು 55 ಡಿಪೋಗಳು, 25 ಲಕ್ಷಕ್ಕೂ ಹೆಚ್ಚು ಜನ ಪ್ರತಿದಿನ ಸಂಚಾರ ಮಾಡ್ತಾರೆ. 5,000 ಬಸ್ಗಳ ಕಾರ್ಯಾಚರಣೆ ಇರುತ್ತೆ. ಆದರೆ ಇವತ್ತು ಕೇವಲ 1 ರಿಂದ 1.5 ಸಾವಿರ ಬಸ್ಗಳು ಮಾತ್ರ ಕಾರ್ಯಾಚರಣೆ ನಡೆಸಿದಾವೆ ಇಡೀ ಡಿವಿಷನ್ನಲ್ಲಿ ಅಂತೇಳಿ ಅನ್ನುವಂಥ ಮಾಹಿತಿ ನಮಗೆ ಲಭ್ಯ ಆಗ್ತಾ ಇದೆ. ಇದರ ನಡುವೆ ಹುಬ್ಬಳ್ಳಿ ಧಾರವಾಡದ ಮಧ್ಯದಲ್ಲಿ ಇವತ್ತು ಖಾಸಗಿ ವಾಹನಗಳಿಗೆ ಶುಕ್ರದೇಶ ತೆಗೆದುಕೊಂಡಿದೆ. ಇಲ್ಲಿ ಹುಬ್ಬಳ್ಳಿ ಧಾರವಾಡ ಮಧ್ಯದಲ್ಲಿ ಏನು ಸಂಚಾರ ಮಾಡ್ತದೆ ಖಾಸಗಿ ವಾಹನಗಳು, ಅದು ಫುಲ್ ರಶ್ ಆಗಿದೆ. ಅದರಲ್ಲಿರುವಂಥ ಕಂಡಕ್ಟರ್ಗಳಿಗೆ ಟಿಕೆಟ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಇಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಜನ ಬಸ್ಗಳಿಗಾಗಿ ಕಾದು ನಿಂತಿದ್ದಾರೆ. ಬೆಳಗಿಂದ ಯಾವುದೇ ಒಂದು KSRTC ಬಸ್ಗಳ ಸಂಚಾರ ಇಲ್ಲ. ಅತಿ ವಿರಳವಾಗಿ KSRTC ಬಸ್ಗಳು ಸಂಚಾರ ಮಾಡ್ತಾ ಇದ್ದಾವೆ. ಇಲ್ಲಿನ ಪ್ರಯಾಣಿಕರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡೋಣ. ಸರ್, ಎಲ್ಲಿಂದ ಬಂದಿದ್ರಿ, ಎಲ್ಲಿಗೆ ಹೋಗ್ತೀವಿ? ಸರ್, ನಾವು ಗದಗಲಿಂದ ಬಂದಿದ್ದೀವಿ ಸರ್. ಧಾರವಾಡಕ್ಕೆ ಹೋಗೋದು. ಬಸ್ಗಳು ಸಿಗ್ತಾ ಇಲ್ಲ? ಇಲ್ಲ, ಬಸ್ಗಳು ಸಿಗ್ತಾ ಇಲ್ಲ ಸರ್. ಖಾಸಗಿ ಬಸ್ ಅದಾವಲ್ಲ, ಪ್ರೈವೇಟ್ ಖಾಸಗಿ ಅವರು 100 ರೂಪಾಯಿ ಅಂತಾರೆ ನೋಡ್ರಿ ರೇಟ್. ಮೊದಲು ರಿಕ್ಷಾದಾಗ ಏನು ಹೋಗಿಲ್ರಿ, ನಾವು ಬಸ್ನೊಳಗೆ ಹೋಗಿ 28 ರೂಪಾಯಿ ತೊಗೋತಿದ್ವಿ. ಎಷ್ಟೊತ್ತು? ಒಂದು ಅರ್ಧ ತಾಸು ಹತ್ತು. 1 to 2 ರೇಟ್. 1 to 2 ನೀವೆಲ್ಲಿ ಹೊಂಟ್ರಿ ಅಮ್ಮ? ನಾವು ಅಲ್ಲೇ ಸ್ಕೂಲಿಗೆ ಹೊಂಟಿವಿ ಸರ್, ಹುಡುಗನ ಹತ್ರ. ಸ್ಕೂಲ್ಗೆ? ಹಾಂ ಸರ್. ಅಡ್ಮಿಷನ್ ಇಲ್ರಿ, ಸ್ವಲ್ಪ ಹುಡುಗನ ಹತ್ರ ಸ್ವಲ್ಪ ಆರಾಮಿದ್ದಿದ್ದಿಲ್ಲ, ಮಾತಾಡ್ಸ್ಬರ್ಬೇಕಂತ ಗದಗ್ಲಿಂದ ಬಂದೀವ್ರಿ. ಬಸ್ಸ ಇಲ್ರಿ, ಇವತ್ತು ಭಾಳ ಪ್ರಾಬ್ಲಮ್ ಆಗತೈತ್ರಿ. ರೀ ಅಲ್ಲಿ ಕುಂತ್ ಬಂದು ಮತ್ತೆ ಇಲ್ಲಿ ಬಂದು ನಿಂತೀವ್ರಿ. ಇಲ್ಲಿ ಆ ಕಡೆ ಹೋಗಕ್ಕೆ ಬಸ್ಸ ಇಲ್ರಿ. ರಿಕ್ಷಾದಾರ್ ನೋಡಿದ್ರೆ ಜಾಸ್ತಿ ರೇಟ್ ಕೇಳಾಕತ್ತಾರ್ರಿ. ಡಬಲ್ ಕೇಳಾಕತ್ತಾರ. 100 ರೂಪಾಯಿ ಕೇಳಾಕತ್ತಾರ. ರೀ ಭಾಳ ಸಮಸ್ಯೆ ಆಗಾಕತ್ತೈತ್ರಿ ಹೋಗಕ್ಕೆ. ನಾವು ಬೊಮ್ಮನಹಳ್ಳಿಯಿಂದ ಬಂದಿದ್ದೇವೆ ಸರ್. ಸರ್, ನಾವು SDM ಹಾಸ್ಪಿಟಲ್ಗೆ ಬಂದಿದ್ದೀವಿ. ಹಾಸ್ಪಿಟಲ್ಗೆ ಹೋಗ್ಬೇಕು ಸರ್. ಈಗ ಗೌರ್ಮೆಂಟ್ ಬಸ್ ಇವತ್ತು ಸ್ಟ್ರೈಕ್ ಇದಾವಂತೆ, ಖಾಸಗಿ ಬಸ್ಸಲ್ಲಿ ಹೋಗ್ಬೇಕು ಸರ್. ಇಲ್ಲಾಂದರೆ ಆಟೋ ಮಾಡ್ಕೊಂಡು ಹೋಗ್ತಾ ಇರೋದು. ಎಲ್ಲ ರೇಟ್ ಡಬಲ್ ಕೊಡೋದಾಗ್ತದೆ ಸರ್ ಇವತ್ತು. ಹಾಂ, ಹಾಸ್ಪಿಟಲ್ಗೆ ತೋರಿಸೋದೆ ಸರ್ ಇವತ್ತು. ಬೆಳಗಿಂದ ನಿಂತಿಯಲ್ಲ, ಎಲ್ಲಿ ಹೊಂಟಿವ? ನಾವು ಧಾರವಾಡಕ್ಕೆ ಹೊಂಟೀವಿ. ಬೆಳಗಿಂದ ನೋಡಕ್ಕೆ? ಹಾಂ, ಕಾಲೇಜ್ಗೆ ಹೊಂಟೀವ್ರಿ ನಾವು. ನಮ್ಗೆ ಬಸ್ಸ ಇಲ್ರಿ. ಈಗ ನಾವು ಕುಂದಗೋಳದಿಂದ ಬಸ್ ಇಲ್ಲ. ಹಾಂ, ಹೆಂಗೆ ಈಗ ಬಸ್ಸ ಇಲ್ಲ ಅಂದ್ರೆ ಹೆಂಗೆ? ಊರಿಗೆ ಹೋಗ್ಬೇಕಂದ್ರೆ ಬಸ್ ಇಲ್ರಿ ನಮ್ಗೀಗ. ಗೊತ್ತಿರ್ಲಿಲ್ಲ ನಿನಗ? ನಿನ್ನೆ ಇದು ಎಲ್ಲ ಬಂದ್ ಐತೆ ಅಂತೇಳಿ ಬಂದಿದ್ವಿ ರೀ ನಾವು. ನಮ್ಗೆ ಗೊತ್ತಿದ್ದಿಲ್ರಿ. ಮನ್ಯಾಗ ಈಗ ಫೋನ್ ಹಚ್ಚಿ ಹೇಳಿದ್ಮ್ಯಾಗ ಗೊತ್ತಾಗಿತ್ತು. ನೀವೇನೋ ಮಾತಾಡ್ಬೇಕು? ನಾವು ಮಾತಾಡ್ಬೇಕಂದ್ರೆ ಸಾಹೇಬ್ರ, ನಂದು ಕುಂದಗೋಳ ತಾಲೂಕು ಇಂಗಳಿಗಿಂದ ದಿನ ಅಪ್ ಆ್ಯಂಡ್ ಡೌನ್ ಏನು ಮಾಡ್ತೀವಿ, ಪ್ರೈವೇಟ್ ಕೆಲಸಕ್ಕೆ ಬರ್ತೇವೆ. ಅಲ್ಲಿಂದ ನಾವು ಪಾಸ್ ತೆಗೆಸಿರ್ತೀವಿ, ಇಲ್ಲ ಬಸ್ಗೆಲ್ಲ ಬರ್ತಿರ್ತೀವಿ. ಈ ಟೈಪ್ ಬಸ್ ಸ್ಟ್ರೈಕ್ ಮಾಡ್ತಾರೆ ಅಂತೇಳಿ ಗೊತ್ತಿದ್ದೂ ನಾವು ಕೆಲಸಕ್ಕೆ ಬರ್ಬೇಕಲ್ಲ, ನಾವು ಬಂದುಬಿಟ್ಟಿರ್ತೇವೆ. ಈ ಸಾಯಂಕಾಲ ಹೋಗೋದು ಬರ್ಬೇಕು, ಎಷ್ಟೊತ್ತು ಮುಖ ಸ್ಟ್ರೈಕ್ ಆಕತ್ತೆ ಗೊತ್ತಿಲ್ಲ. ಅದಕ್ಕೆ ಸ್ಟ್ರೈಕ್ ಇವ್ರು ಮಾಡಿದ್ದಕ್ಕೆ ಅವ್ರು ನಮ್ಮ ಮಿನಿಸ್ಟರ್ ಸಾಹೇಬ್ರು ಏನಿದಾರಲ್ರಿ, ಅವ್ರಿಗೆ ಕೊಡುವಂಥ ರೇರ್ಸ್ ಏನಿದಾವಲ್ಲ ಅವನ್ನ ಕೊಟ್ಟರೆ ಅವ್ರು ಇದು ಮೇಲೆ ಡ್ಯೂಟಿ ಮಾಡ್ರೆ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾರೆ. ಹಿಂಗೆ ಮಾಡಿದ್ರೆ ಏನು ಮಾಡ್ಬೇಕ್ರಿ? ಅದಕ್ಕೆ ಪಬ್ಲಿಕ್ಕಿಗೆಲ್ಲ ತೊಂದರೆ ಆಗತ್ತಿಲ್ಲ ರೀ. ಪಬ್ಲಿಕ್ಕಿಗೆ ಆಗೋಂಗೆ ನಾವು ಮಿನಿಸ್ಟರ್ ಸಾಹೇಬ್ರು ಮಾಡ್ಯಾರಂದ್ರೆ ಮತ್ತೇನು ಮಾಡೋದ್ರಿ ಮುಂದೆ? ನಮ್ಮ ಪಬ್ಲಿಕ್ ಎಲ್ಲ ತಿಳ್ಕೊಬೇಕು ಈ ಟೈಪ್ ಆಗೋದಕ್ಕೆ. ಈಗ ಪಬ್ಲಿಕ್ನಾರ ನಾವು ಹೋಟ್ ಹಾಕಿ ಅವ್ರನ್ನ ಅಲ್ಲಿ ಮೇಲೆ ಆರಿಸಿರ್ತೈತೆ. ಮತ್ತು ಇದು 1 ದಿವ್ಸದ ಸಂತಿ 1 ತಾಸಿಗೆ ಪ್ರಾಬ್ಲಮ್ ಭಾಳ ಹಾಕಿರ್ತೈತಿ. ಅದ ತಾಸಿಗೆ ಆಗೋದ 1 ದಿವಸ ಸಂಜೆ ಮಟ್ಟ ಆಕತ್ತೆ ಅಂದ್ರೆ ಆ ಪ್ರಾಬ್ಲಮ್ ಅವ್ರಿಗೆ ಗೊತ್ತಾಗಬೇಕಲ್ರಿ. ಅದನ್ನು ಅವ್ರು ತಿಳ್ಕೊಳ್ರಿ ಅದನ್ನು ಮೇಲೆ. ಯಾಕಂದ್ರೆ ನಾವು ಇದು ಮಾಡ್ಕೊಂಡು ಕುಂತು ನಾವು ಬರೀ ಒಂದು
5-6 ಸಾವಿರ ರೂಪಾಯಿ 7-10 ಸಾವಿರ ರೂಪಾಯಿ 12 ಸಾವಿರ ರೂಪಾಯಿ ಪಗಾರಕ್ಕೆ ಹೋಗಾರ ನಾವು. ನಮ್ಮಂಥವ್ರಿಗೆ ಇಷ್ಟು ಪ್ರಾಬ್ಲಮ್ ಅವ್ರು ಮಾಡ್ತಾರಂದ್ರೆ ಮತ್ತು ಅದು ಮುಂದೆ ಪಬ್ಲಿಕ್ ಏನು ಮಾಡ್ಬೇಕ್ರಿ ಮುಂದಿಂದ? ಅದಕ್ಕೆ ನಾ ಇಷ್ಟು ಹೇಳಿ ಬೆಳೆದ್ರಿ ನಾನು. ನೀವು ಎಲ್ಲಿಂದ ಬಂದಿರಿ ಸರ್? ನಾವು ಬಿಜಾಪುರದಿಂದ ಬಂದಿವಿ. ಬಿಜಾಪುರದಿಂದ ಹಾಸ್ಪಿಟ್ಲಿಗೆ ಬಂದೇವ್ರಿ. ಒಳ್ಳೆಬೇಕಾದ್ರೆ ಬಸ್ ಇಲ್ರಿ. ಯಾವ ಹಾಸ್ಪಿಟ್ಲಿಗೆ ಬಂದಿದ್ರಿ? ಧಾರವಾಡ? ಹಾಂ, ಇಲ್ಲಿ ಹುಬ್ಳಿ ರೀ, ಇಲ್ಲಿ ವಿದ್ಯಾನಗರದ ಹಾಸ್ಪಿಟ್ಲಿಗೆ ಬಂದೇವ್ರಿ. ಈಗ ಬಿಜಾಪುರಕ್ಕೆ ಹೋಗ್ಬೇಕಂದ್ರೆ ಬಸ್ ಇಲ್ರಿ, ಅದು ಸಂಬಂಧ ಇತ್ತು. ಅಲ್ಲ, ನಿಮ್ಗೆ ಗೊತ್ತಿರಲಿಲ್ಲ? ನಿನ್ನೆ ಗೊತ್ತಾಗಿತ್ತಲ್ಲ ಬಸ್ ಬಂದದಾವ ಅಂತ ಹೇಳಿ. ನಿನ್ನೆ ಗೊತ್ತಾಗಿಲ್ರಿ, ನಾವು ಬಂದ ಮ್ಯಾಗ ಗೊತ್ತಾಗಿತ್ರಿ. ಅದ್ರ ಹೊಳ್ಳಿ ಹೋಗಾಕಿಲ್ರಿ. ಒಳ್ಳೆ ಹೋಗಕ್ಕೂ ಆಗಲ್ಲ. ಹಾಂ ರೀ. ಇಲ್ಲಿ ಎಲ್ಲಿ ಸ್ಟೂಡೆಂಟ್ ಎಲ್ಲಿಗೆ ಹೊಂಟೇವ? ಧಾರವಾಡ ವಿದ್ಯಾಗಿರಿ. ಹಾಂ, ಎಲ್ಲಿಂದ ಹೋಗ್ತೀವಿ ದಿನ? ನಾವು ಅಂದ್ರೆ ನಾವು ಒಂದು ಹಳ್ಳಿಯಿಂದ ಹೋಗ್ತೀವಿ. ಯಾವ ಊರು? ರಾಮನಕೊಪ್ಪ. ರಾಮನಕೊಪ್ಪ. ಮತ್ತು ಇದು ಬಸ್ ಹೋಗಕ್ಕೆ ವಾಪಸ್ ಹೋಗೋಕ್ಕೂ ಇಲ್ಲ, ಈ ಕಡೆ ಹೋಗೋಕ್ಕೂ ಇಲ್ಲ? ಇಲ್ಲ, ಈಗ ಅದಕ್ಕೆ ನಾನು ಇಲ್ಲೇ ನಮ್ಮ ರಿಲೇಷನ್ಸ್ ಮನೆಗೆ ಹೋಗ್ತಾ ಇದ್ದೆ. ಹಾಂ, ಇವತ್ತು ಕಾಲೇಜ್ ಸೂಟಿಗೆ ಹೋಗ್ತೀವಿ. ಕಾಲೇಜ್ಗೆ ಹೋಗೋಕ್ಕಾಗಲ್ಲ? ಆಗಲ್ಲ, ಬಸ್ ಬರಲ್ಲ ಅಂತ ಕಾಲೇಜ್ ಸೂಟಿ ಕೊಡ್ಬೇಕಲ್ಲ ಅವರು. ಮತ್ತೀಗ ಹೆಂಗೆ ಮಾಡ್ತೀವ? ಇದೇ ರಿಲೇಷನ್ಸ್ ಮನೆಗೆ ಹೋಗ್ಬೇಕು. ಅವ್ರ ಮನೆಗೆ ಹೋಗ್ಬೇಕಾ? ಇದೇ ರೀತಿಯಾದಂಥ ಪರಿಸ್ಥಿತಿ ಪ್ರತಿಯೊಬ್ಬರದ್ದು. ವಿದ್ಯಾ ಇಲ್ಲಿ ತ್ರಿಶಂಕು ಸ್ಥಿತಿ. ಬಂದಿದ್ದಾರೆ, ವಾಪಸ್ ಹೋಗೋಕ್ಕೂ ಬಸ್ ಇಲ್ಲ. ಇವ್ರು ಎಲ್ಲಿಗೆ ಬಂದಿದ್ದಾರೆ ಅಂತ ಕೇಳೋಣ. ಎಲ್ಲಿಂದ ಬಂದಿದ್ರಿ? ಹುಲ್ಲುಗೂರ್ಲಿಂದ ಬಂದೇವಿ ಸರ್ ನಾವು. ಎಲ್ಲಿಗೆ ಹೊಂಟಿದ್ರಿ? ಸಾನಾ ಕಾಲೇಜ್ಗೆ ಹೋಗ್ತೇವ್ರಿ ನಾವು. ಕೆಲಸ ಮಾಡೋ? ಹ್ಞೂ ರೀ, ಕೆಲಸ ಮಾಡೋರು. ಬಸ್ ಈಗ ಬಂದೇರಿ ಸರ, ಇನ್ನು ಹೊಳ್ಳಿ ಹೋಗಕ್ಕೆ ಬಸ್ ಇಲ್ಲ ನಾತರ ಅಂತ ಇದು ಮಾಡತ್ತೇವೆ. ಅಲ್ಲ, ಈಗ ನಿಮಗೆ ಬಸ್ ಬಂದಿರೋದು ಗೊತ್ತಿರಲಿಲ್ಲ? ಬಸ್ ಬಂದ್ ಅದಾವ ಅನ್ನೋದು ಗೊತ್ತಾತ್ರಿ ಸರ್. ಆದ್ರೆ ಬಸ್ ಚಲೋ ಇದ್ವಲ್ಲ, ಹಂಗಾರ ಹುಬ್ಳಿ ಮಠ ಹೋಗಿ ನೋಡೋಣ ಅಂತಂದು ಬಂದ್ವಿ. ಇಲ್ಲಿ ನೋಡಿದ್ರೆ ಈಗ ಹೊಳ್ಳಿ ಹೋಗಕ್ಕೆ ಬಸ್ ಇಲ್ಲ ನಿಮ್ಗೆ, ಈಗ ಬಂದಿರಿ ಅನ್ನಕತ್ತಾರ. ನೋಡ್ಬೇಕ್ರಿ ಮಧ್ಯಾಹ್ನ ಮಠ ಅಂದ್ರೆ ಏನು ಬಸ್ ಚಲೋ ಆದ್ರೆ ಹೋಗೋದ್ರಿ, ಇಲ್ಲಂತ್ರ ನೋಡೋಣ್ರಿ. ವಸ್ತಿ ಇರೋದಾರ ಇರ್ತೀವಿ ಇಲ್ಲಿ. ನಾವು ಧಾರವಾಡದಿಂದ ಬಂದೇವ್ರಿ. ಧಾರವಾಡದಿಂದ ಎಲ್ಲಿಗೆ ಹೋಗೋರು? ಇಲ್ಲ, ಮಂಜುನಾಥ್ ನಗರಕ್ಕೆ. ಮತ್ತು ಮಂಜುನಾಥ್ ನಗರಕ್ಕೆ ಹೋಗಕ್ಕೆ ಈಗ ಬಸ್ ಇಲ್ಲ. ಮತ್ತು ಆಟೋಕ್ಕೆ ಏನು ರೇಟ್ ಜಾಸ್ತಿ ಕೇಳ್ತಾರೋ? ಇಲ್ರಿ, ಇದು ಸ್ಕೂಟಿ ಗಾಡಿ ಬರ್ತೈತ್ರಿ, ಬೈಕ್. ನಿಮ್ದು ಗಾಡಿ ಬರ್ತೈತಿ. ನಿಮ್ಗೆ ಧಾರವಾಡದಿಂದ ಬಂದ್ರಿ? ನೀವು ಎಲ್ಲಿಂದ ಬಂದಿರಿ? ಧಾರವಾಡದಿಂದ ಬರುವಾಗ ಬಸ್ ಸಿಕ್ತಾ? ಹಾಂ, ಹ್ಞೂ ರೀ, ಬಸ್ ಸಿಕ್ಕೈತಿ. ಬಸ್ ಸಿಕ್ತು. ಓಕೆ ಅಣ್ಣ, ಎಲ್ಲಿಂದ ಬಂದಿರಿ? ಹುಬ್ಳಿ, ಇದು ಹುಲ್ಗೂರು, ಶಿಶುನಾಳ್. ಎಲ್ಲಿಗೆ ಹೋಗೋರು? ಇಲ್ಲೇ ನವನಗರಕ್ಕೆ ಹೋಗಿ. ಏನು ನಾವು KR ಮಾಡೋ ಕೆಲಸ. ಕೆಲಸ ಮಾಡೋ ಬಸ್ ಅದ? ಬಸ್ ನೋಡ್ಬೇಕ್ರಿ, ಅದು ಗೊತ್ತಿಲ್ಲ. ಬಂದ್ವಿ, ನಮ್ಮೂರಿಂದ ಬಸ್ ಸಿಕ್ತು. ಇಲ್ಲಿಂದ ಬಸ್ ಡೌಟ್ ಅನ್ನೋದು. ಮುಂದೆ ಹೆಂಗೆ ನೋಡ್ಬೇಕ್ರಿ. ಆಟೋದವ್ರು ಏನು ರೇಟ್ ಜಾಸ್ತಿ ಕೇಳ್ತಾರೆ? ಕೇಳಿಲ್ರಿ, ರೇಟ್ ಹೆಚ್ಚಿಗೆನ ಈಗ. ಎಲ್ಲಿಂದ ಬಂದಿರಿ ನೀವು? ಎಲ್ಲಿಂದ ಬಂದಿರಿ? ನಾವು ಮಾದ್ರಗುಂಚಿಂದ ಬಂದೇವ್ರಿ. ಎಲ್ಲಿಗೆ ಹೊಂಟ್ರಿ? ಧಾರವಾಡ ಕುಂತೇವ್ರಿ, ಕೆಲ್ಸಕ್ಕೆ ಹೊಂಟೇವ್ರಿ ನಾವು. ಕೆಲಸ ಮಾಡ್ತೀರಿ? ಹ್ಞೂ ರೀ, PGಗೆ ಅಡುಗೆ ಮಾಡಕ್ಕೆ ಹೋಗ್ತೀವ್ರಿ. ಯಾವತ್ತು ಬಂದು ನಿಂತು 7 ಗಂಟೆಗೆ ಬಂದೇವ್ರಿ, ಬಸ್ಸ ಬಂದಿಲ್ಲ ಅವನು. ಹ್ಞೂ ರೀ, ಕೆಲ್ಸಕ್ಕೆ ಹೋಗಾರ ನಾವು ದುಡ್ಕೊಂಬಂದ ತಿನ್ನೋರು. ಇವತ್ತಿನ ಮಟ್ಟ ನಿಂತ್ರು ಒಂದು ಬಸ್ ಬರೋಲ್ರಿ. ಯಾವ ಬಸ್ ತರವಲ್ವಲ್ರಿ, ಯಾವ ಇಲ್ಲೇ ಇಲ್ರಿ ಈಗ. ಕೆಲ್ಸಕ್ಕೆ ಹೋಗಿ ನಾವು ಬಂದು ದುಡ್ಕೊಂಡು ತಿನ್ನೋರು ಇಲ್ಲಿಂತ ಯಾವತ್ತ ನಾವು. ಅವ್ರು ಕರ್ಕೊಲಿಲ್ಲ, ನಾವು ಹೊಳ್ಳಿ ಬರ್ಬೇಕ್ರಿ ಈಗ. ವಿದ್ಯಾ, ಇದೇ ರೀತಿಯಾದಂಥ ಹಲವಾರು ಜನರ ಪರಿಸ್ಥಿತಿ. ಇಲ್ಲಿ ತ್ರಿಶಂಕು ಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಕೆಲವರು ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ತಮ್ಮ ಮರಳಿ ವಾಪಸ್ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಆಗ್ತಾ ಇಲ್ಲ. ಕೆಲವರಿಗೆ ತಮ್ಮ ಡೆಸ್ಟಿನಿ ಮುಟ್ಟಕ್ಕೆ ಆಗ್ತಾ ಇಲ್ಲ. ಈ ರೀತಿಯಾದಂಥ ಪರಿಸ್ಥಿತಿ ವಿದ್ಯಾ ಇಲ್ಲಿ. ಓವರ್ ಟು ಯು. ಥ್ಯಾಂಕ್ ಯು ಪ್ರಕಾಶ್, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.